ಏರೋ ಇಂಡಿಯಾದ 15ನೇ ಆವೃತ್ತಿ 2025ರಲ್ಲಿ ನಡೀತಾ ಇದೆ. ಈಗಾಗಲೇ 3 ದಿನ ಮುಕ್ತಾಯ ಆಗಿದೆ. ಎಕ್ಸಿಬಿಟರ್ಸ್ ಹಾಗೂ ಅನೇಕ ಸೆಮಿನಾರ್ಗಳು ಇವತ್ತು ಹಾಗೂ ನಾಳೆ ಉಳಿಯುವಂಥ 2 ದಿನಗಳಿಗೆ ಪಬ್ಲಿಕ್ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಇಲ್ಲಿರುವ ಚಿತ್ರಣವನ್ನು ಕ್ಯಾಮರಾ ಪರ್ಸನ್ ಮಂಜುನಾಥ್ ನಿಮಗೆ ತೋರಿಸ್ತಾ ಇರುವಂಥದ್ದು. ನಿನ್ನೆ ಮೊನ್ನೆವರೆಗೂ ನಾವು ನಿಂತಿರೋ ಜಾಗದಿಂದ ಏರ್ಕ್ರಾಫ್ಟ್ಗಳು ಎಷ್ಟೇ ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಅದ್ಭುತವಾಗಿ ಕ್ಲಿಯರ್ ಆಗಿ ಕಾಣ್ತಾ ಇತ್ತು. ಆದರೆ ಇವತ್ತು ಏರ್ಕ್ರಾಫ್ಟ್ಗಳನ್ನು ಮೀರಿಸುವಂಥ ಜನಸಾಗರವನ್ನು ನಾವು ಯಲಹಂಕ ವಾಯು ನೆಲೆಯಲ್ಲಿ ನೋಡ್ತಿರುವಂಥದ್ದು. ನಿನ್ನೆ ಡಿಫೆನ್ಸ್ನವರ ಕುಟುಂಬಸ್ಥರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಆದರೆ ಇಂದು ಹಾಗೂ ನಾಳೆ ಸಾರ್ವಜನಿಕರಿಗೂ ಕೂಡ ಅವಕಾಶ ಇರೋದ್ರಿಂದ ಸಾಗರೋಪಾದಿಯಲ್ಲಿ ಜನರು ಬರ್ತಾ ಇದ್ದಾರೆ. ವೀಕ್ ಡೇ ಇರೋದ್ರಿಂದ ಅಷ್ಟಾಗಿ ಜನರು ಬರೋದಿಲ್ವೇನೋ ಅನ್ನೋಂಥ ಒಂದು ಊಹೆ ಇತ್ತು. ಆದರೆ ಆ ಊಹೆ ಈ ಸದ್ಯದ ಮಟ್ಟಿಗೆ ಸುಳ್ಳಾಗಿರುವಂಥದ್ದು. 2 ದಿನಗಳ ಪ್ರದರ್ಶನದಲ್ಲಿ ಅಂದರೆ ಇಂದು ಹಾಗೂ ನಾಳೆ 2 ವೈಮಾನಿಕ ಪ್ರದರ್ಶನ ಇರುತ್ತೆ. ಬೆಳಗಿನ ಸೆಷನ್ ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 12ವರೆಗಿದ್ರೆ 2ರಿಂದ 5 ಗಂಟೆವರೆಗೂ 2ನೇ ಸೆಷನ್ ಇರುತ್ತೆ. 2 ದಿನಗಳ ಕಾಲ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಏರೋ ಇಂಡಿಯಾ ವತಿಯಿಂದ ನೀಡಲಾಗಿರುವಂಥದ್ದು. ಜೊತೆಗೆ ಗಮನಿಸಲೇಬೇಕಾಗಿರುವಂಥ ಮತ್ತೊಂದು ಅಂಶ ಅಂದರೆ ವಿದೇಶದಲ್ಲಿ ನಡೆದಂಥ ಒಂದು ಏರೋ ಶೋನಲ್ಲಿ ಕುಡಿಯೋದಕ್ಕೆ ನೀರಿಲ್ಲದೆ ಒಂದಿಷ್ಟು ಜನ ಪ್ರಾಣವನ್ನು ತ್ಯಜಿಸಿದ್ರು. ಆ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಇರುವಂಥ ಬಹುತೇಕ ಸ್ಥಳಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಇಂದಿಗಿಂತ ನಾಳೆ ಹೆಚ್ಚಿನ ಜನಸಂದಣಿ ಬರುವಂಥ ಸಾಧ್ಯತೆ ನಿರೀಕ್ಷೆ ಇರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ವ್ಯವಸ್ಥೆಯನ್ನು ಕೂಡ ಈ ಸದ್ಯದ ಮಟ್ಟಿಗೆ ಯಲಹಂಕ ವಾಯುನೆಲೆಯಲ್ಲಿ ಮಾಡಿಕೊಳ್ಳಲಾಗಿರುವಂಥದ್ದು. ಅನೇಕ ಗಣ್ಯರು ಕಳೆದ 4 ದಿನಗಳಿಂದ ಬಂದಿರುವಂಥದ್ದು. ನಾಳೆ ಕೊನೆಯ ದಿನ, ಕೊನೆಯ ಆಟ, ಪ್ರತಿಯೊಬ್ಬರು ಕೂಡ ಖಂಡಿತವಾಗಿ ಮಿಸ್ ಮಾಡ್ಕೊಳ್ಳದೆ ಬರ್ತಾರೆ. ಅದರಲ್ಲೂ ಕೂಡ ನಾಳೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಪ್ರೇಮಿಗಳ ಸಂಖ್ಯೆ ಹೆಚ್ಚಿರಬಹುದು ಅಂತ ನಿರೀಕ್ಷೆ ಇದೆ. ಅದನ್ನು ಒಂದು ರೀತಿಯಲ್ಲಿ ಎಂಡ್ ಮಾಡೋದಕ್ಕೆ ಹ್ಯಾಪಿ ವ್ಯಾಲೆಂಟೈನ್ ಅನ್ನೋದಕ್ಕೆ ನಮ್ಮ ಸೂರ್ಯ ಕಿರಣ್ ತಂಡ ಆಗಸದಲ್ಲಿ ಹೃದಯದ ಚಿತ್ರಣವನ್ನು ಬಿಡಿಸಿ ಎಲ್ರಿಗೂ ಕೂಡ ಪ್ರೇಮಿಗಳ ದಿನದ ಶುಭವನ್ನು ಕೋರಲಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏರೋ ಇಂಡಿಯಾದ 15ನೇ ಆವೃತ್ತಿ 2025ರಲ್ಲಿ ನಡೀತಾ ಇದೆ. ಈಗಾಗಲೇ 3 ದಿನ ಮುಕ್ತಾಯ ಆಗಿದೆ. ಎಕ್ಸಿಬಿಟರ್ಸ್ ಹಾಗೂ ಅನೇಕ ಸೆಮಿನಾರ್ಗಳು ಇವತ್ತು ಹಾಗೂ ನಾಳೆ ಉಳಿಯುವಂಥ 2 ದಿನಗಳಿಗೆ ಪಬ್ಲಿಕ್ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಇಲ್ಲಿರುವ ಚಿತ್ರಣವನ್ನು ಕ್ಯಾಮರಾ ಪರ್ಸನ್ ಮಂಜುನಾಥ್ ನಿಮಗೆ ತೋರಿಸ್ತಾ ಇರುವಂಥದ್ದು. ನಿನ್ನೆ ಮೊನ್ನೆವರೆಗೂ ನಾವು ನಿಂತಿರೋ ಜಾಗದಿಂದ ಏರ್ಕ್ರಾಫ್ಟ್ಗಳು ಎಷ್ಟೇ ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಅದ್ಭುತವಾಗಿ ಕ್ಲಿಯರ್ ಆಗಿ ಕಾಣ್ತಾ ಇತ್ತು. ಆದರೆ ಇವತ್ತು ಏರ್ಕ್ರಾಫ್ಟ್ಗಳನ್ನು ಮೀರಿಸುವಂಥ ಜನಸಾಗರವನ್ನು ನಾವು ಯಲಹಂಕ ವಾಯು ನೆಲೆಯಲ್ಲಿ ನೋಡ್ತಿರುವಂಥದ್ದು. ನಿನ್ನೆ ಡಿಫೆನ್ಸ್ನವರ ಕುಟುಂಬಸ್ಥರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಆದರೆ ಇಂದು ಹಾಗೂ ನಾಳೆ ಸಾರ್ವಜನಿಕರಿಗೂ ಕೂಡ ಅವಕಾಶ ಇರೋದ್ರಿಂದ ಸಾಗರೋಪಾದಿಯಲ್ಲಿ ಜನರು ಬರ್ತಾ ಇದ್ದಾರೆ. ವೀಕ್ ಡೇ ಇರೋದ್ರಿಂದ ಅಷ್ಟಾಗಿ ಜನರು ಬರೋದಿಲ್ವೇನೋ ಅನ್ನೋಂಥ ಒಂದು ಊಹೆ ಇತ್ತು. ಆದರೆ ಆ ಊಹೆ ಈ ಸದ್ಯದ ಮಟ್ಟಿಗೆ ಸುಳ್ಳಾಗಿರುವಂಥದ್ದು. 2 ದಿನಗಳ ಪ್ರದರ್ಶನದಲ್ಲಿ ಅಂದರೆ ಇಂದು ಹಾಗೂ ನಾಳೆ 2 ವೈಮಾನಿಕ ಪ್ರದರ್ಶನ ಇರುತ್ತೆ. ಬೆಳಗಿನ ಸೆಷನ್ ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 12ವರೆಗಿದ್ರೆ 2ರಿಂದ 5 ಗಂಟೆವರೆಗೂ 2ನೇ ಸೆಷನ್ ಇರುತ್ತೆ. 2 ದಿನಗಳ ಕಾಲ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಏರೋ ಇಂಡಿಯಾ ವತಿಯಿಂದ ನೀಡಲಾಗಿರುವಂಥದ್ದು. ಜೊತೆಗೆ ಗಮನಿಸಲೇಬೇಕಾಗಿರುವಂಥ ಮತ್ತೊಂದು ಅಂಶ ಅಂದರೆ ವಿದೇಶದಲ್ಲಿ ನಡೆದಂಥ ಒಂದು ಏರೋ ಶೋನಲ್ಲಿ ಕುಡಿಯೋದಕ್ಕೆ ನೀರಿಲ್ಲದೆ ಒಂದಿಷ್ಟು ಜನ ಪ್ರಾಣವನ್ನು ತ್ಯಜಿಸಿದ್ರು. ಆ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಇರುವಂಥ ಬಹುತೇಕ ಸ್ಥಳಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಇಂದಿಗಿಂತ ನಾಳೆ ಹೆಚ್ಚಿನ ಜನಸಂದಣಿ ಬರುವಂಥ ಸಾಧ್ಯತೆ ನಿರೀಕ್ಷೆ ಇರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ವ್ಯವಸ್ಥೆಯನ್ನು ಕೂಡ ಈ ಸದ್ಯದ ಮಟ್ಟಿಗೆ ಯಲಹಂಕ ವಾಯುನೆಲೆಯಲ್ಲಿ ಮಾಡಿಕೊಳ್ಳಲಾಗಿರುವಂಥದ್ದು. ಅನೇಕ ಗಣ್ಯರು ಕಳೆದ 4 ದಿನಗಳಿಂದ ಬಂದಿರುವಂಥದ್ದು. ನಾಳೆ ಕೊನೆಯ ದಿನ, ಕೊನೆಯ ಆಟ, ಪ್ರತಿಯೊಬ್ಬರು ಕೂಡ ಖಂಡಿತವಾಗಿ ಮಿಸ್ ಮಾಡ್ಕೊಳ್ಳದೆ ಬರ್ತಾರೆ. ಅದರಲ್ಲೂ ಕೂಡ ನಾಳೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಪ್ರೇಮಿಗಳ ಸಂಖ್ಯೆ ಹೆಚ್ಚಿರಬಹುದು ಅಂತ ನಿರೀಕ್ಷೆ ಇದೆ. ಅದನ್ನು ಒಂದು ರೀತಿಯಲ್ಲಿ ಎಂಡ್ ಮಾಡೋದಕ್ಕೆ ಹ್ಯಾಪಿ ವ್ಯಾಲೆಂಟೈನ್ ಅನ್ನೋದಕ್ಕೆ ನಮ್ಮ ಸೂರ್ಯ ಕಿರಣ್ ತಂಡ ಆಗಸದಲ್ಲಿ ಹೃದಯದ ಚಿತ್ರಣವನ್ನು ಬಿಡಿಸಿ ಎಲ್ರಿಗೂ ಕೂಡ ಪ್ರೇಮಿಗಳ ದಿನದ ಶುಭವನ್ನು ಕೋರಲಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏರೋ ಇಂಡಿಯಾದ 15ನೇ ಆವೃತ್ತಿ 2025ರಲ್ಲಿ ನಡೀತಾ ಇದೆ. ಈಗಾಗಲೇ
ಮೂರು ದಿನ ಮುಕ್ತಾಯ ಆಗಿದೆ. ಎಕ್ಸಿಬಿಟರ್ಸ್ ಹಾಗೂ ಅನೇಕ ಸೆಮಿನಾರ್ಗಳು ಇವತ್ತು ಹಾಗೂ ನಾಳೆ ಉಳಿಯುವಂಥ 2 ದಿನಗಳಿಗೆ ಪಬ್ಲಿಕ್ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಇಲ್ಲಿರುವ ಚಿತ್ರಣವನ್ನು ಕ್ಯಾಮರಾ ಪರ್ಸನ್ ಮಂಜುನಾಥ್ ನಿಮಗೆ ತೋರಿಸ್ತಾ ಇರುವಂಥದ್ದು. ನಿನ್ನೆ ಮೊನ್ನೆವರೆಗೂ ನಾವು ನಿಂತಿರೋ ಜಾಗದಿಂದ ಏರ್ಕ್ರಾಫ್ಟ್ಗಳು ಎಷ್ಟೇ ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಅದ್ಭುತವಾಗಿ ಕ್ಲಿಯರ್ ಆಗಿ ಕಾಣ್ತಾ ಇತ್ತು. ಆದರೆ ಇವತ್ತು ಏರ್ಕ್ರಾಫ್ಟ್ಗಳನ್ನು ಮೀರಿಸುವಂಥ ಜನಸಾಗರವನ್ನು ನಾವು ಯಲಹಂಕ ವಾಯು ನೆಲೆಯಲ್ಲಿ ನೋಡ್ತಿರುವಂಥದ್ದು. ನಿನ್ನೆ ಡಿಫೆನ್ಸ್ನವರ ಕುಟುಂಬಸ್ಥರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಆದರೆ ಇಂದು ಹಾಗೂ ನಾಳೆ ಸಾರ್ವಜನಿಕರಿಗೂ ಕೂಡ ಅವಕಾಶ ಇರೋದರಿಂದ ಸಾಗರೋಪಾದಿಯಲ್ಲಿ ಜನರು ಬರ್ತಾ ಇದ್ದಾರೆ. ವೀಕ್ ಡೇ ಇರೋದ್ರಿಂದ ಅಷ್ಟಾಗಿ ಜನರು ಬರೋದಿಲ್ವೇನೋ ಅನ್ನೋಂಥ ಒಂದು ಊಹೆ ಇತ್ತು. ಆದರೆ ಆ ಊಹೆ ಈ ಸದ್ಯದ ಮಟ್ಟಿಗೆ ಸುಳ್ಳಾಗಿರುವಂಥದ್ದು. 2 ದಿನಗಳ ಪ್ರದರ್ಶನದಲ್ಲಿ ಅಂದರೆ ಇಂದು ಹಾಗೂ ನಾಳೆ 2 ವೈಮಾನಿಕ ಪ್ರದರ್ಶನ ಇರುತ್ತೆ. ಬೆಳಗಿನ ಸೆಷನ್ ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 12ವರೆಗಿದ್ರೆ 2ರಿಂದ 5 ಗಂಟೆವರೆಗೂ 2ನೇ ಸೆಷನ್ ಇರುತ್ತೆ. 2 ದಿನಗಳ ಕಾಲ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಏರೋ ಇಂಡಿಯಾ ವತಿಯಿಂದ ನೀಡಲಾಗಿರುವಂಥದ್ದು. ಜೊತೆಗೆ ಗಮನಿಸಲೇಬೇಕಾಗಿರುವಂಥ ಮತ್ತೊಂದು ಅಂಶ ಅಂದರೆ ವಿದೇಶದಲ್ಲಿ ನಡೆದಂಥ ಒಂದು ಏರೋ ಶೋನಲ್ಲಿ ಕುಡಿಯೋದಕ್ಕೆ ನೀರಿಲ್ಲದೆ ಒಂದಿಷ್ಟು ಜನ ಪ್ರಾಣವನ್ನು ತ್ಯಜಿಸಿದ್ರು. ಆ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಇರುವಂಥ ಬಹುತೇಕ ಸ್ಥಳಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಇಂದಿಗಿಂತ ನಾಳೆ ಹೆಚ್ಚಿನ ಜನಸಂದಣಿ ಬರುವಂಥ ಸಾಧ್ಯತೆ ನಿರೀಕ್ಷೆ ಇರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ವ್ಯವಸ್ಥೆಯನ್ನು ಕೂಡ ಈ ಸದ್ಯದ ಮಟ್ಟಿಗೆ ಯಲಹಂಕ ವಾಯುನೆಲೆಯಲ್ಲಿ ಮಾಡಿಕೊಳ್ಳಲಾಗಿರುವಂಥದ್ದು. ಅನೇಕ ಗಣ್ಯರು ಕಳೆದ 4 ದಿನಗಳಿಂದ ಬಂದಿರುವಂಥದ್ದು. ನಾಳೆ ಕೊನೆಯ ದಿನ, ಕೊನೆಯ ಆಟ, ಪ್ರತಿಯೊಬ್ಬರು ಕೂಡ ಖಂಡಿತವಾಗಿ ಮಿಸ್ ಮಾಡ್ಕೊಳ್ಳದೆ ಬರ್ತಾರೆ. ಅದರಲ್ಲೂ ಕೂಡ ನಾಳೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಪ್ರೇಮಿಗಳ ಸಂಖ್ಯೆ ಹೆಚ್ಚಿರಬಹುದು ಅಂತ ನಿರೀಕ್ಷೆ ಇದೆ. ಅದನ್ನು ಒಂದು ರೀತಿಯಲ್ಲಿ ಎಂಡ್ ಮಾಡೋದಕ್ಕೆ ಆ ಹ್ಯಾಪಿ ವ್ಯಾಲೆಂಟೈನ್ ಅನ್ನೋದಕ್ಕೆ ನಮ್ಮ ಸೂರ್ಯ ಕಿರಣ್ ತಂಡ ಆಗಸದಲ್ಲಿ ಹೃದಯದ ಚಿತ್ರಣವನ್ನು ಬಿಡಿಸಿ ಎಲ್ರಿಗೂ ಕೂಡ ಪ್ರೇಮಿಗಳ ದಿನದ ಶುಭವನ್ನು ಕೋರಲಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏರೋ ಇಂಡಿಯಾದ 15ನೇ ಆವೃತ್ತಿ 2025ರಲ್ಲಿ ನಡೀತಾ ಇದೆ. ಈಗಾಗಲೇ 3 ದಿನ ಮುಕ್ತಾಯ ಆಗಿದೆ. ಎಕ್ಸಿಬಿಟರ್ಸ್ ಹಾಗೂ ಅನೇಕ ಸೆಮಿನಾರ್ಗಳು ಇವತ್ತು ಹಾಗೂ ನಾಳೆ ಉಳಿಯುವಂಥ 2 ದಿನಗಳಿಗೆ ಪಬ್ಲಿಕ್ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಇಲ್ಲಿರುವ ಚಿತ್ರಣವನ್ನು ಕ್ಯಾಮರಾ ಪರ್ಸನ್ ಮಂಜುನಾಥ್ ನಿಮಗೆ ತೋರಿಸ್ತಾ ಇರುವಂಥದ್ದು. ನಿನ್ನೆ ಮೊನ್ನೆವರೆಗೂ ನಾವು ನಿಂತಿರೋ ಜಾಗದಿಂದ ಏರ್ಕ್ರಾಫ್ಟ್ಗಳು ಎಷ್ಟೇ ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಅದ್ಭುತವಾಗಿ ಕ್ಲಿಯರ್ ಆಗಿ ಕಾಣ್ತಾ ಇತ್ತು. ಆದರೆ ಇವತ್ತು ಏರ್ಕ್ರಾಫ್ಟ್ಗಳನ್ನು ಮೀರಿಸುವಂಥ ಜನಸಾಗರವನ್ನು ನಾವು ಯಲಹಂಕ ವಾಯು ನೆಲೆಯಲ್ಲಿ ನೋಡ್ತಿರುವಂಥದ್ದು. ನಿನ್ನೆ ಡಿಫೆನ್ಸ್ನವರ ಕುಟುಂಬಸ್ಥರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಆದರೆ ಇಂದು ಹಾಗೂ ನಾಳೆ ಸಾರ್ವಜನಿಕರಿಗೂ ಕೂಡ ಅವಕಾಶ ಇರೋದರಿಂದ ಸಾಗರೋಪಾದಿಯಲ್ಲಿ ಜನರು ಬರ್ತಾ ಇದ್ದಾರೆ. ವೀಕ್ ಡೇ ಇರೋದ್ರಿಂದ ಅಷ್ಟಾಗಿ ಜನರು ಬರೋದಿಲ್ವೇನೋ ಅನ್ನೋಂಥ ಒಂದು ಊಹೆ ಇತ್ತು. ಆದರೆ ಆ ಊಹೆ ಈ ಸದ್ಯದ ಮಟ್ಟಿಗೆ ಸುಳ್ಳಾಗಿರುವಂಥದ್ದು. 2 ದಿನಗಳ ಪ್ರದರ್ಶನದಲ್ಲಿ ಅಂದರೆ ಇಂದು ಹಾಗೂ ನಾಳೆ 2 ವೈಮಾನಿಕ ಪ್ರದರ್ಶನ ಇರುತ್ತೆ. ಬೆಳಗಿನ ಸೆಷನ್ ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 12ವರೆಗಿದ್ರೆ 2ರಿಂದ 5 ಗಂಟೆವರೆಗೂ 2ನೇ ಸೆಷನ್ ಇರುತ್ತೆ. 2 ದಿನಗಳ ಕಾಲ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಏರೋ ಇಂಡಿಯಾ ವತಿಯಿಂದ ನೀಡಲಾಗಿರುವಂಥದ್ದು. ಜೊತೆಗೆ ಗಮನಿಸಲೇಬೇಕಾಗಿರುವಂಥ ಮತ್ತೊಂದು ಅಂಶ ಅಂದರೆ ವಿದೇಶದಲ್ಲಿ ನಡೆದಂಥ ಒಂದು ಏರೋ ಶೋನಲ್ಲಿ ಕುಡಿಯೋದಕ್ಕೆ ನೀರಿಲ್ಲದೆ ಒಂದಿಷ್ಟು ಜನ ಪ್ರಾಣವನ್ನು ತ್ಯಜಿಸಿದ್ರು. ಆ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಇರುವಂಥ ಬಹುತೇಕ ಸ್ಥಳಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಇಂದಿಗಿಂತ ನಾಳೆ ಹೆಚ್ಚಿನ ಜನಸಂದಣಿ ಬರುವಂಥ ಸಾಧ್ಯತೆ ನಿರೀಕ್ಷೆ ಇರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ವ್ಯವಸ್ಥೆಯನ್ನು ಕೂಡ ಈ ಸದ್ಯದ ಮಟ್ಟಿಗೆ ಯಲಹಂಕ ವಾಯುನೆಲೆಯಲ್ಲಿ ಮಾಡಿಕೊಳ್ಳಲಾಗಿರುವಂಥದ್ದು. ಅನೇಕ ಗಣ್ಯರು ಕಳೆದ 4 ದಿನಗಳಿಂದ ಬಂದಿರುವಂಥದ್ದು. ನಾಳೆ ಕೊನೆಯ ದಿನ, ಕೊನೆಯ ಆಟ, ಪ್ರತಿಯೊಬ್ಬರು ಕೂಡ ಖಂಡಿತವಾಗಿ ಮಿಸ್ ಮಾಡ್ಕೊಳ್ಳದೆ ಬರ್ತಾರೆ. ಅದರಲ್ಲೂ ಕೂಡ ನಾಳೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಪ್ರೇಮಿಗಳ ಸಂಖ್ಯೆ ಹೆಚ್ಚಿರಬಹುದು ಅಂತ ನಿರೀಕ್ಷೆ ಇದೆ. ಅದನ್ನು ಒಂದು ರೀತಿಯಲ್ಲಿ ಎಂಡ್ ಮಾಡೋದಕ್ಕೆ ಆ ಹ್ಯಾಪಿ ವ್ಯಾಲೆಂಟೈನ್ ಅನ್ನೋದಕ್ಕೆ ನಮ್ಮ ಸೂರ್ಯ ಕಿರಣ್ ತಂಡ ಆಗಸದಲ್ಲಿ ಹೃದಯದ ಚಿತ್ರಣವನ್ನು ಬಿಡಿಸಿ ಎಲ್ರಿಗೂ ಕೂಡ ಪ್ರೇಮಿಗಳ ದಿನದ ಶುಭವನ್ನು ಕೋರಲಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV ರಿಪಬ್ಲಿಕ್ ಕನ್ನಡ, ಬೆಂಗಳೂರು.